ಆಕ್ಚುಲಿ ಬರೀ 3 ಮಂತ್ಸಿಗೆ 2 ಇಂಚು ಕೂದಲು ಬೆಳವಣಿಗೆ ಆಗ್ಬಿಡ್ತು. ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲೇ ನಾವು ಹೇರ್ ಆಯಿಲ್ನ ರೆಡಿ ಮಾಡಿದ್ವಿ. 28 ತರಹದ ಗಿಡಮೂಲಿಕೆಯಿಂದ ತಯಾರಿ ಮಾಡಿರುವಂತಹ ವರ್ಜಿನ್ ಕೋಕೋನಟ್ ಆಯಿಲಿಂದ ತಯಾರಿ ಮಾಡಿರುವಂತಹ ಒಂದು ಇದು ಆಯುರ್ವೇದಿಕ್ ಹೇರ್ ಆಯಿಲ್. ಹೇರ್ನ ಬ್ಲ್ಯಾಕ್ ಮಾಡುತ್ತೆ ಮತ್ತು ತುಂಬ ಚೆನ್ನಾಗಿ ಸದೃಢವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡ್ಯಾಂಡ್ರಫ್ ಅನ್ನೋದು ಒಂದು ಚೂರು ಇರೋದಿಲ್ಲ, ಆ ಥರಕ್ಕೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಈ 35-40 ವೈಟ್ ಹೇರ್ಸ್ ಬರ್ದೇ ಇರೋ ಥರಕ್ಕೆ ನೋಡ್ಕೋಬೇಕು ಅಂದರೆ ಈ ಆಯಿಲ್ನ ಹಚ್ತಾ ಬರಬೇಕು. ಕೆಲವಷ್ಟು ನರಗಳ ದೌರ್ಬಲ್ಯದಿಂದ ಇದು ಮಾಡ್ತಾ ಇರ್ತಾರೆ, ಅಂಥವರು ಈ ಆಯಿಲ್ನ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಬಾಡಿಗೆ ಮಸಾಜ್ ಮಾಡಿದ್ರು ಅಂತ ಅಂದರೆ ಆ ನರ ದೌರ್ಬಲ್ಯ ಅವ್ರಿಗೆ ಗೊತ್ತಾಗ್ದಂಗೆ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಎಲ್ಲರಿಗೂ ಕಲಾ ಮಾಧ್ಯಮದ ವೀಕ್ಷಕರಿಗೆ ನಮಸ್ಕಾರಗಳು. ಆ್ಯಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರಮ್ ಸರು ತುಂಬ ಖುಷಿಯಾಗುತ್ತೆ. ನಮ್ಮ ಮನೆಗೆ ಬಂದಿದ್ದು ಇನ್ನೂ ಖುಷಿ ಆಯಿತು. ನಿಮ್ಮ ಸಾಧನೆಗೂ ನಾನು ಕಂಗ್ರ್ಯಾಟ್ಸ್ ಹೇಳಬೇಕು, ಯಾಕೆಂದರೆ ತುಂಬ ಸಾಧಕ ಸಾಧಕಿಯರ ಬಗ್ಗೆ ಎಲ್ಲ ನೀವು ವಿಡಿಯೋಸ್ ಮಾಡಿದ್ದೀರಾ. ಎಷ್ಟೋ ಹೆಣ್ಮಕ್ಳಿಗೆ ಪ್ರತಿಯೊಂದಕ್ಕೂ ನಿಮ್ಮಷ್ಟಾಗೋಷ್ಟು ಎಷ್ಟೋ ಸಹಾಯಗಳನ್ನ ಮಾಡಿದ್ದೀರಾ. ಹೃತ್ಪೂರ್ವಕವಾಗಿ ಇನ್ನೂ ಹೆಚ್ಚು ಹೀಗೆ ಸಾಧನೆ ಹೋಗಲಿ, ಮತ್ತು ತೇಜಸ್ವಿಯವರ ನಾಟಕ ಅವ್ರದ್ದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ಏನಿದು ಆಯುರ್ವೇದ ಕೇಶತೈಲ ಕೇರಾಮೃತ ಪ್ರಾಡಕ್ಟ್ ಏನು ಮೇಡಮ್ ಇದು? ಸರ್ ಇದು 2 ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ಕೇರಾಮೃತ ಆಯುರ್ವೇದಿಕ್ ಹೇರ್ ಆಯಿಲ್ ಅನ್ನೋದು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ನಾನು ಯೋಚನೆ ಮಾಡಿದೆ. ನಮ್ಮಲ್ಲಿ ಫಸ್ಟು ವರ್ಜಿನ್ ಕೋಕೋನಟ್ ಆಯಿಲ್, ನಿಮಗೆ ಗೊತ್ತಿರ್ಬೋದು, ತೆಂಗಿನ ಎಣ್ಣೆಯಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್ನ ನಾವು ತಯಾರಿ ಮಾಡ್ತೀವಿ. ನಮ್ಮ ಪ್ಲಾಂಟ್ ಬಂದು 16 ಇಯರ್ಸಿಂದ ನಮ್ಮದು ಪ್ಲಾಂಟ್ ನಡೀತಾ ಇದೆ ವರ್ಜಿನ್ ಕೋಕೋನಟ್ ಆಯಿಲು. ಅದರಲ್ಲಿ ಒಂದು ಬೇಸಿಕ್ ಆಗಿ ಒಂದು ಹೇರ್ ಆಯಿಲ್ನ ರೆಡಿ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಒಂದ್ಸಲಿ ಕಾನ್ಸೆಪ್ಟ್ ಬಂತು. ನನ್ನ ಮಗಳಿಗೆ ಮತ್ತು ನನ್ನ ಮಗಂಗೆ ನಾವು ಒಂದು ಹೇರ್ ಆಯಿಲ್ ಯಾವುದೋ ಒಂದು ಸಮಥಿಂಗ್ ತೊಗೊಂಬಂದು ಹೇರ್ಗೆ ಹಚ್ಚಿದಾಗ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಹೇರ್ ಫಾಲ್ ಅಂತಂದರೆ ಇರೋ ಹೇರ್ನ ನಾವು ಕಳ್ಕೊಂಡ್ಬಿಡ್ತೀವಿ, ಫುಲ್ ಉದ್ರೆ ಹೋಯ್ತು. ಆಮೇಲೆ ನಾವು ಡಾಕ್ಟರ್ನ ಹೋಗಿ ಕೇಳಿದ್ವಿ. ಆ್ಯಕ್ಚುಲಿ ಬರೆದುಕೊಟ್ರು 30 to 40K ನಮಗೆ ಮೆಡಿಸನ್ ಕೊಟ್ಬಿಟ್ರು. 30-40,000 ಬರೀ ಮೆಡಿಸಿನ್ಸ್ ಕೂದಲಿಗೆ. ನಮಗೆ ಹೆದರಿಕೆನೇ ಆಗೋಗ್ಬಿಡ್ತು. ಟ್ಯಾಬ್ಲೆಟ್ಸು ತೊಗೊಂಡ್ವಿ. 1 ಇಯರ್ ಆದರೂ ಇಬ್ಬರಿಗೂ ಒಂದೇ 1.5% ಹೇರ್ ಗ್ರೋತ್ ಆಗಲಿಲ್ಲ. ನನಗೆ ಆ್ಯಕ್ಚುಲಿ ನನ್ನ ಮದುವೆ ಆಗಿದೆ, ಮಕ್ಕಳು ಇರಲಿ, ನಡೆದೋಗ್ಬಿಡುತ್ತೆ. ಮಗಳಿಗೆ ಬರಬೇಕಲ್ಲ ಸರ್. ಒಂದು 5th ಸ್ಟ್ಯಾಂಡರ್ಡ್ ಪಾಪುಗೆ ಹೇರ್ ಗ್ರೋತ್ ಆಗ್ತಿಲ್ಲ ಅಂತ ಅಂದರೆ ಒಂದು ಪ್ರಾಬ್ಲಮ್ಮೇ ಅಲ್ಲ ನಮಗೆ. ಹಾಗಾಗಿ ನನಗೊಂದು ಯೋಚನೆ ಬಂತು, ಇಲ್ಲ ನಾವೊಂದು ಯಾವ್ದಾದ್ರು ಒಂದು ಗುಡ್ ಪ್ರಾಡಕ್ಟ್ ಮಾಡಬೇಕು. ಆವಾಗ ಸ್ವಲ್ಪ ಆಯುರ್ವೇದಿಕ್ ಡಾಕ್ಟರ್ನ ಪ್ರಿಸ್ಕ್ರಿಪ್ಷನ್ ಪ್ರಕಾರ ಹೋದೆ ನಾನು. 4-5 ಸಲ ಟೆಸ್ಟ್ ಮಾಡಿಸಿ, ಆಮೇಲೆ ಲ್ಯಾಬ್ ಟೆಸ್ಟಿಗೆ ಕೊಡಿಸಿ, ಅದಾದಮೇಲೆ ಒಂದು 100 ಮೆಂಬರ್ಸಿಗೆ ನಮ್ಮ ಆಯಿಲ್ನ ಪ್ರಿಪೇರ್ ಮಾಡಿ ಕೊಟ್ವಿ. ಹೇಗಾಗುತ್ತೆ ನೋಡೋಣ ಅಂತ. ಆ 100 ಮೆಂಬರ್ಸಲ್ಲಿ 60% ಏನು ಜನ ಇದ್ದಾರೆ ಅಷ್ಟು ಜನಕ್ಕೂ ಹೇರ್ ಗ್ರೋತ್ ಆಗಿಬಿಡ್ತು. ಆವಾಗ ನನಗೊಂದು ಖುಷಿ ಆಯಿತು. ನನಗೊಂದು ಹೌದು, ನಾವು ಮಾಡಿರೋ ಪ್ರಾಡಕ್ಟಲ್ಲಿ ಇಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಯ್ತಲ್ಲ ಅಂತ ಹೇಳಿ ಆಮೇಲೆ ಅದ್ರದ್ದು ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಕಂಪ್ನಿಗೆ ಅದೊಂದು ಆ್ಯಡ್ ಆನ್ ಆಯಿತು. ಸೆಕೆಂಡ್ ಪ್ರಾಡಕ್ಟ್ ಇದು ಆ್ಯಕ್ಚುಲಿ ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲೇ ನಾವು ಹೇರ್ ಆಯಿಲ್ನ ರೆಡಿ ಮಾಡಿದ್ವಿ. 28 ತರಹದ ಗಿಡಮೂಲಿಕೆಯಿಂದ ತಯಾರಿ ಮಾಡಿರುವಂತಹ ವರ್ಜಿನ್ ಕೋಕೋನಟ್ ಆಯಿಲಿಂದ ತಯಾರಿ ಮಾಡಿರುವಂತಹ ಒಂದು ಇದು ಆಯುರ್ವೇದಿಕ್ ಹೇರ್ ಆಯಿಲ್. 28 ಗಿಡಮೂಲಿಕೆಯಿಂದ ತಯಾರಿ ಮಾಡಿರೋದು, ಜೊತೆಗೆ ವರ್ಜಿನ್ ಕೋಕೋನಟ್ ಆಯಿಲ್. ನಾನು ನಿಮಗೆ ತೋರಿಸ್ತೀನಿ. ಇದು ಲಾವಂಚ ಬೇರು ಅಂತ ಹೇಳ್ತೀವಿ. ಹಾಂ ಸರ್, ಮುಟ್ಟಿ ನೋಡಿ ಸ್ನೇಹಿತರೆ, ಲಾವಂಚ ಬೇರು. ಜಟಾಮಾನ್ಸಿ ಅಂತ. ಜಟಾಮಾನ್ಸಿ ಬಂದು ಏನು ಮಾಡುತ್ತೆ ಅಂತಂದ್ರೆ ನಿಮ್ಮ ಹೇರ್ನ ಬ್ಲ್ಯಾಕ್ ಮಾಡುತ್ತೆ ಮತ್ತೆ ತುಂಬ ಚೆನ್ನಾಗಿ ಸದೃಢವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕಡಿಮೆ ಅಂತ ಅಂದರೆ 30 ಡೇಸ್ ನೆನೆಯುತ್ತೆ. ಇದು 30 ದಿವಸ ಬ್ಯಾಚು. ಓಕೆ, ನೋಡಿ ಅದು ಯೆಲ್ಲೋ ಕಲರ್ ಬಂದಿದೆ ಆಯಿಲ್. ಹೌದು, ನೋಡಿ ನೀವು ಗಮನಿಸಬಹುದು. ಇದರಿಂದ ಆಯಿಲ್ನ ತೆಗೆದ್ಬಿಟ್ಟು ಕೆಲವಷ್ಟು ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಹಾಕ್ತಿವಿ. ಕಾಡಿನಲ್ಲಿ ಬಟ್ ನಮ್ಮ ಕರ್ನಾಟಕದವ್ರ ಹತ್ರನೇ ನಾವು ಪರ್ಚೇಸ್ ಮಾಡ್ತೀವಿ. 28 ಗಿಡಮೂಲಿಕೆಯಿಂದ ತಯಾರಿ ಮಾಡಿರುವಂತಹ ಇದೊಂದು ಆಯುರ್ವೇದಿಕ್ ಹೇರ್ ಆಯಿಲು. ಬಟ್ ಇವತ್ತು ನಮಗೆ ಕೊಡೋದಕ್ಕಾಗ್ತಿಲ್ಲ, ಅಷ್ಟು ಆಯಿಲು ಇವತ್ತು ನಮ್ಮಲ್ಲಿ ಸೇಲ್ ಆಗ್ತಾ ಇದೆ. ಆಮೇಲೆ ಒಂದು ಖುಷಿ ಏನು ಅಂತ ಅಂದರೆ, ನಾನು ಬಳಸಿ ಬರೀ 1 ಇಯರ್ ಆಯಿತು. ಅದಾದಮೇಲೆ ನನ್ನ ಮಗಳಿಗೂ ಹೇರ್ಸು ಕಡಿಮೆ ಅಂತಂದರೆ 6 ಇಂಚು ಕೂದಲು ಬೆಳವಣಿಗೆ ಆಗಿದೆ. ಶಾರ್ಟ್ ಇದ್ದಿದ್ದು ಹೇರು ಇವತ್ತು ಆ್ಯಕ್ಚುಲಿ ನನಗೆ 3 ಇಯರ್ಸ್ ಹೇರು ಇಲ್ಲಿವರೆಗೂ ಹೇರ್ಸ್ ಬಂದಿದೆ. ಅದು 3 ಟೈಮ್ಸ್ ಕಟ್ ಮಾಡಿಸಿ ಹೇರ್ ಕಲರ್ಸು ಹಾಕ್ತೀನಿ, ಸ್ಟ್ರೈಟ್ನಿಂಗು ಮಾಡಿಸ್ತೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹೇರ್ ಮಾಡ್ಕೋಬೋದು. ನೀವು ಹೆಂಗೆ ಕೇಳ್ತೀರಾ ಆ ಥರ ಹೇರ್ ಕೂತ್ಕೊಳ್ಳುತ್ತೆ. ನೀವು ಯಾವ ಥರ ಮನೇಲಿ ಇರೋರಾಗಿರ್ಬೋದು, ಈಗ ಪ್ರೆಗ್ನೆನ್ಸಿ ಆಗಿರುತ್ತೆ, ತುಂಬ ಹೇರ್ ಲಾಸ್ ಆಗೋಗ್ಬಿಡುತ್ತೆ ಅವರಿಗೆ. ಹೇರ್ ಲಾಸ್ ಆಗೋರು ಅವಾಗ್ಲಿಂದ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಇದು ಹೇರು ತುಂಬ ಚೆನ್ನಾಗಿ ಬೆಳವಣಿಗೆ ಆಗೋಗ್ಬಿಡುತ್ತೆ. ಈಗ ವಾಶ್ರೂಮ್ಗೆ ಸ್ನಾನ ಮಾಡೋಕ್ಕೆ ಅಂತ ಹೋಗಿರ್ತಾರೆ, ತುಂಬ ಕೂದಲು ಹೋಗ್ತಾ ಇರುತ್ತೆ. ಆಮೇಲೆ ಒಂದು ಸೋಫಾ ಮೇಲೆ ಕೂತ್ಕೊಂಡ್ರೆ ಅಲ್ಲೂ ಹೇರ್ ಲಾಸ್ ಆಗ್ತಾ ಇರುತ್ತೆ. ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಈ ಪ್ರಾಡಕ್ಟ್ನ ನೀವು ಕರೆಕ್ಟಾಗಿ 5 ಬಾಟಲ್ ಸಾಕು ಸರ್. 5 ಬಾಟಲು 1 ಮಂತ್ಗೆ.
ಒಂದು ತಿಂಗಳಿಗೆ 5 5 ಬಾಟಲ್ ಬಾಟಲ್ ಎಷ್ಟು ml ಬಾಟಲ್ ಇದು? ಸರ್ ಇದು 100 ml ಬಾಟಲು. 100 ml ಹಾಂ, ಇದು ಒಂದು ವೀಕಿಗೆ 100 ml ಬಾಟಲ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಕರೆಕ್ಟಾಗಿ 1 ಮಂತ್ ಮುಗಿಯೋದಿಗೆ 1 ಇಂಚು ಹೇರು ನಿಮಗೆ ಲಾಂಗ್ ಬರುತ್ತೆ ಒಂದೇ ತಿಂಗಳಲ್ಲಿ. ಕೆಲವಷ್ಟು ಜನ ಡ್ಯಾಂಡ್ರಫ್ ಹೇಳ್ತಾರೆ. ಡ್ಯಾಂಡ್ರಫ್ಗಳು ಅದು ಆಗ್ತಾನೆ ಇಲ್ಲ ಮ್ಯಾಮ್, ಹೆವಿ ಆಗ್ತಾಯಿದೆ ಡ್ಯಾಂಡ್ರಫು. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ನೀನು ಎಷ್ಟು ಕರೆಕ್ಟಾಗಿ ಯೂಸ್ ಮಾಡಿರ್ತೀಯ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎವ್ರಿ ಡೇ ಯೂಸ್ ಮಾಡಿ ಕರೆಕ್ಟಾಗಿ 15 ಡೇಸ್ಗೆ ಬಂದ್ರಿ ಅಂತ ಅಂದರೆ ಡ್ಯಾಂಡ್ರಫ್ ಅನ್ನೋದು ಒಂದು ಚೂರು ಇರೋದಿಲ್ಲ, ಆ ಥರಕ್ಕೆ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ. ಈ 35-40ಲೂ ವೈಟ್ ಹೇರ್ಸ್ ಬರ್ದೇ ಇರೋ ಥರಕ್ಕೆ ನೋಡ್ಕೋಬೇಕು ಅಂದರೆ ಈ ಆಯಿಲ್ನ ಹಚ್ತಾ ಬರಬೇಕು. ನಾನು ಹೇಳಿದೆ ಜಟಾಮಾಂಸಿ, ಕೆಲವೊಂದು ಬೇರ್ಗಳನ್ನ ನಾನು ಇದಕ್ಕೆ ಆ್ಯಡ್ ಡೌನ್ ಮಾಡಿ, ಕಡಿಮೆ ಅಂದರೆ 8 ಥರದ ಬೇರ್ಗಳಿದ್ದಾವೆ ಸರ್ ಇದರೊಳಗೆ. ಆ ಬೇರ್ಗಳಿಂದ ಏನಾಗುತ್ತೆ ಅಂದರೆ ನಿಮ್ಮ ಹೇರ್ಸ್ನ ವೈಟ್ ಹಾಕ್ದಂಗೆ ತಡೆಯುತ್ತೆ. ಹಿಂದಿನ ಕಾಲದಲ್ಲಿ ಉದ್ದ ಜಡ ಇದ್ದರೆ ಅವಳನ್ನೇ ಮದುವೆ ಆಗೋದು ಅನ್ನೋ ಲೆಕ್ಕಕ್ಕೆ ಇದ್ರು ಸರ್. 3 ವರ್ಷದ ಪಾಪುವಿಂದ 88-90 ವರ್ಷ 100 ವರ್ಷದವರೆಗೂ ಈ ಆಯಿಲ್ನ ಉಪಯೋಗಿಸ್ಬೋದು. ಇದರಲ್ಲಿ ಏನಂತಂದರೆ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ನೈಟ್ ಬೇಕಾ ನೈಟು, ಮಾರ್ನಿಂಗ್ ಬೇಕಾ ಮಾರ್ನಿಂಗು. ಸರ್ ನೈಟ್ ಹಚ್ಚಿಬಿಟ್ಟು ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಬೋದು, ಇಲ್ಲ ಮಾರ್ನಿಂಗ್ ಹಚ್ಚಿ 3 ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಇನ್ನೂ ಎಫೆಕ್ಟ್ ಇರುತ್ತೆ. ಎವ್ರಿ ಡೇ ಇದನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ 2 ಇಂಚು ಕೂದಲು ಎವ್ರಿ ಮಂತ್ 2 ಇಂಚು ಕೂದಲನ್ನ ನಾವು ನೀವು ಬಳಸ್ಬೋದು. ಈ 12 ಥರದ ಗಿಡಮೂಲಿಕೆ ಅದು ಬಂದಿರೋದ್ರಿಂದ ಸೋರಿಯಾಸಿಸ್ನ ಕಡಿಮೆ ಅಂತಂದರೆ 3000 ಜನಕ್ಕೆ ಸೋರಿಯಾಸಿಸ್ನ ಕ್ಯೂರ್ ಮಾಡಿದೆ. ಹೌದಾ? ಆ್ಯಕ್ಚುಲಿ 2nd ಸ್ಟೇಜು 3rd ಸ್ಟೇಜ್ ಇದ್ದವರೆಲ್ಲ ಇದರಿಂದ ಕ್ಯೂರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗ್ರೇಟ್. ಜಸ್ಟ್ ಏನಂತಂದರೆ ಇದನ್ನು ಎಲ್ಲಿ ಸೋರಿಯಾಸಿಸ್ ಆಗಿದೆ ಅಲ್ಲಿಗೆ ಅಪ್ಲೈ ಮಾಡೋದು ಸರ್. ಇದು ಅಪ್ಲೈ ಮಾಡಿ ಕಡಿಮೆ ಅಂತಂದರೆ 1 ಅವರ್ನ ಬಿಡಬೇಕು. ಬಿಟ್ಟಾದಮೇಲೆ ನೀವು ಬೆಚ್ಚಗಿರೋ ನೀರಲ್ಲಿ ನೀವು ಕಡಲೆ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿಕೊಂಡು ಕರೆಕ್ಟಾಗಿ ಎವ್ರಿ ಟೈಮು ಅಂದರೆ 1 ಡೇಲಿ 2 ಟೈಮ್ಸ್ ಸೋರಿಯಾಸಿಸ್ ಆದವರು 2 ಟೈಮ್ಸ್ ಹಚ್ಚಿ ಅದನ್ನು ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡ್ಕೊಂಡು ಬಂದರು ಅಂತಂದರೆ ಕರೆಕ್ಟಾಗಿ 30 ಡೇಸಲ್ಲಿ ಆಗಿರುವಂತಹ ಒಂದು 30% ಕ್ಯೂರ್ ಆಗಿರುವಂತಹ ಒಂದು ಆಯಿಲ್ ಸರ್ ಇದು. ಸೊ ಇದ್ರ ಬೆಲೆ ಏನಾರು ಹೇಳ್ತೀರಾ ಜನಕ್ಕೆ? ಸರ್ ಇದ್ರ ಬೆಲೆ ಬಂದು 225 ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿದರೆ ಇದ್ರ ಬಗ್ಗೆ ಎಲ್ಲ ವಿವರಗಳನ್ನ ಕೊಡ್ತಾರೆ, ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಮಸ್ಟ್ ಆ್ಯಂಡ್ ಶುಡ್ 5 ಬಾಟಲ್ನ ನೀವು ಎವ್ರಿ ಮಂತು ಒಬ್ಬ ಪರ್ಸನ್ಗೆ ತಗೊಳ್ಳೇಬೇಕು. ಸರ್ ಇದು ಬ್ಯೂಟಿ ಆಯಿಲು ಕಾನ್ಸೆಪ್ಟು ನನಗೆ ಯಾಕೆ ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ಅಂತ ಅಂದರೆ, ನನಗೊಂದು ಉದ್ದೇಶ ಇತ್ತು. ಏನಂತ ಅಂದರೆ ಅಂದ ಮೇನ್ ಇಂಪಾರ್ಟೆಂಟು. ನ್ಯಾಚುರಲ್ಲಾಗಿ ನಾವು ಏನು ಯೂಸ್ ಮಾಡ್ತೀವಿ, ಇಲ್ಲ ನಾನು ಫುಡ್ ತೊಗೊತೀನಿ ನ್ಯಾಚುರಲಾಗಿ ಫುಡ್ಡನ್ನು ಇಂಟೆಕ್ನೂ ಹೇಗೆ ಮಾಡ್ತೀನೋ ಹಾಗೆ ಮೇಲೆ ಬ್ಯೂಟಿನೂ ಸಹ ಅದೇ ಥರ ಕೇರ್ ಮಾಡಬೇಕು. ನನಗೊಂದು ಅನ್ನಿಸ್ತು ಏನಂತಂದರೆ, ನನ್ನ ಕುಟುಂಬದವರಿಗೆ ಅಂದರೆ ನನ್ನ ಸ್ವದೇಶಿ ದಿಶಾ ಕಂಪನಿ ಫ್ಯಾಮಿಲಿ ಏನಿದೆ, ನಮ್ಮ ಕರ್ನಾಟಕದ ಜನತೆ ಯಾರಿದ್ದಾರೆ ಆ ಜನತೆಗೆಲ್ಲ ನಾನು ಆ್ಯಕ್ಚುಲಿ ನ್ಯಾಚುರಲ್ಲಾಗಿ ಸ್ಕಿನ್ನ ಗ್ಲೋ ಮಾಡಿಸ್ಬೇಕು, ನ್ಯಾಚುರಲಾಗಿ ಸ್ಕಿನ್ ಕ್ಲಿಯರ್ ಮಾಡಬೇಕು. ಮುಖದಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿರ್ಬೋದು, ಮುಖದಲ್ಲಿ ಯಾವುದೇ ಥರದ ಆ್ಯಕ್ನಿ ಆಗಿರ್ಬೋದು, ತುಂಬ ಸನ್ಬರ್ನು, ಹಳೆ ಕಲೆಗಳು, ಈಗ ಚಿಕ್ಕ ಮಗುಲೇನೋ ಬಿದ್ದುಬಿಟ್ಟು ಏಟಾಗ್ಬಿಟ್ಟು ಅದು ಈಗ ಬಂದ್ರೂ ಕಲೆ ಹೋಗಿರಲ್ಲ. ತುಂಬ ಸನ್ಬರ್ನು, ಈಗ ಗಂಡು ಮಕ್ಕಳೆಲ್ಲ ಹೊರಗಡೆ ತಿರುಗ್ತಾ ಇರ್ತಾರೆ, ತುಂಬ ಬ್ಲ್ಯಾಕ್ ಆಗಿರ್ತಾರೆ. ಅದು ಆ್ಯಕ್ಚುಲಿ ಚಿಕ್ಕ ಮಗು ಇದ್ದಾಗಲೇ ಒಂದು ಕಲರ್ ಇರ್ತಾರೆ, ಈಗ ಬರೋ ವರ್ಷದಿಗೆ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟಿರ್ತಾರೆ. ಹೆಣ್ಮಕ್ಳುಗಳು ಒಂದು ಕಾಲೇಜಲ್ಲಿ ಬೇರೆ ಥರದ್ದು ಸ್ಕಿನ್ನೇ ಇರುತ್ತೆ, ಈಗ ಬರೋ ವರ್ಷದಿಗೆ ಸ್ಕಿನ್ ಹಾಳಾಗೋಗಿರುತ್ತೆ. ಈಗ ಒಂದು ಮಗು ಸ್ಕೂಲ್ಗೆ ಹೋಗ್ತಾ ಇರುತ್ತೆ, ಅದೊಂದು ಮಗು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಅದನ್ನು ಕೇರ್ ಮಾಡಿದ್ರೆ ಆ ಮಗುನ ಹಾಗೆ ಡೈಲಿ ಬಿಟ್ಟು ಎವ್ರಿ ಡೇ ಯಾವುದೋ ಒಂದು ಸೋಪ್ ಸಿಗುತ್ತೆ, ಸೋಪಲ್ಲಿ ಮುಖ ಹಚ್ಚಿ ತೊಳೆದು ಬಿಡ್ತೀವಿ, ಕಳಿಸ್ಬಿಡ್ತೀವಿ. ಬಟ್ ನಮ್ಮ ಜನತೆಗೆ ಇದು ಒಂದು ಆಯಿಲ್ನ ರೆಡಿ ಮಾಡಬೇಕು, ಹೇಗೆ ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದೆ. ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡೆ ನಾನು ಈ ಆಯಿಲ್ನ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಇದಕ್ಕೆ ಕೆಲವಷ್ಟು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಿದೆ. ಇದಕ್ಕೆ ಕುಂಕುಮಾದಿ ತೈಲನ ಯೂಸ್ ಮಾಡಿದ್ದೀನಿ, ಮತ್ತು ರಕ್ತಚಂದನನ ಯೂಸ್ ಮಾಡಿದ್ದೀನಿ. ಆಮೇಲೆ ಮಂಜಿಷ್ಟ ಬೇರು ನಾನು ಅದನ್ನು ಪೌಡರ್ ಮಾಡಿ ಅದನ್ನು ನಾನು ಹೇಳಿದೆ ನಿಮಗೆ, ಕೆಲವಷ್ಟು ಆಯಿಲ್ನ ನಾನು ಅದಕ್ಕೆ ನೆನೆ ಹಾಕ್ತೀನಿ. ಮಂಜಿಷ್ಟ ಬೇರ್ಗೆ ಕಡಿಮೆ ಅಂತಂದರೆ 1 ಮಂತು ನೆನೆ ಹಾಕ್ತೀವಿ. ಆಮೇಲೆ ಕುಂಕುಮಾದಿ ತೈಲನೂ ಅಷ್ಟೇ 30 ಡೇಸ್ ಅದರೊಳಗೆ ಹಾಕ್ತೀನಿ. ಆಮೇಲೆ ಅದನ್ನು ತೆಗೆದು ವೆಜಿಟೇಬಲ್ ಎಕ್ಸ್ಟ್ರಾಕ್ಷನ್, ಕ್ಯಾರೆಟು, ಬೀಟ್ರೂಟು ಮತ್ತು ಪೆಟಲ್ಸು, ಫ್ಲವರ್ ಪೆಟಲ್ಸ್ಗಳು, ಇದನ್ನು ಆ್ಯಡ್ ಆನ್ ಮಾಡಿ ಕೆಲವಷ್ಟು ಇನ್ನಷ್ಟು ನಮ್ಮ ಸ್ಕಿನ್ಗೆ ಯಾವ ಥರ ಗ್ಲೋ ಬರಬೇಕು. ನಾನು ಹಚ್ಚಿದ ತಕ್ಷಣವೇ ನನಗೆ 15 ಡೇಸಲ್ಲಿ ಗ್ಲೋ ಬೇಕು. ಹಚ್ಚಿದ ತಕ್ಷಣವೇ ನನಗೆ ಸ್ಕಿನ್ನಲ್ಲಾಗಿರುವಂತಹ ಬರ್ನ್ ಎಲ್ಲ ಕ್ಲಿಯರ್ ಆಗಬೇಕು. ಈಗ ನೀವು ಏನೋ ಸುಟ್ಕೊಂಡ್ಬಿಟ್ಟಿರ್ತೀರ, ಇದನ್ನು ಜಸ್ಟು ಒಂದು ಡ್ರಾಪ್ ಹಾಕ್ಕೊಂಡು ಹಿಂಗೆ ಹಚ್ಬಿಟ್ರೆ ಸಾಕು ಈ ಆಯಿಲ್ನ, ನಿಮಗೆ ಅಲ್ಲಿ ಬರ್ನ್ ಆಗಿರೋದು ಬರೀ 3 ಡೇಸಲ್ಲಿ ಬರ್ನ್ ಕಡಿಮೆ ಆಗೋಗ್ಬಿಡುತ್ತೆ. ಸುಟ್ಕೊಂಡ್ಬಿಟ್ಟಿರ್ತಾರೆ ಮಕ್ಕಳು, ಹೌದು. ಆಮೇಲೆ ಮಕ್ಕಳುಗಳು ಬಿದ್ದಿರ್ತಾರೆ ಅಂತ ಅನ್ಕೊಳ್ಳಿ, ಎಲ್ಲ ಬಿದ್ದುಬಿಡ್ತಾರೆ, ಗಾಯ ಆಗಿ ತುಂಬ ಇರ್ಮತ್ತೆ. ಆ ಮಕ್ಕಳುಗಳು ಬಂದ ತಕ್ಷಣನೇ ನೀರಿಂದ ವಾಶ್ ಮಾಡಿ ಆ ಸ್ಕಿನ್ನನ್ನು ಸ್ವಲ್ಪ ಕಾಟನ್ ಬಟ್ಟೆ, ಹತ್ತಿಯಿಂದ ಮಾಡಬೇಡಿ ದಯವಿಟ್ಟು, ಕಾಟನ್ ಬಟ್ಟೆನ ಸ್ವಲ್ಪ ಚೆನ್ನಾಗಿ ಸ್ಕಿನ್ನನ್ನು ನೀಟಾಗಿ ವಾಶ್ ಮಾಡಿ ಈ ಆಯಿಲ್ನ ಒಂದು ಡೇ 2-3 ಟೈಮ್ಸು ಆ ಮಗುಗೆ ಕೊಟ್ಬಿಡಿ. ನಿನ್ಗೆ ಎಷ್ಟು ಸತಿ ಆಗುತ್ತೆ ಅಷ್ಟು ಸತಿ ಹಚ್ಕೊ ಅಂತ. ಈಗ ನನ್ನ ಮಗ ಬಂದು ಬಿದ್ರೂ
ಮಗಳು ಬಂದು ಬಿದ್ರೂ ಜಸ್ಟ್ ಅವರೇ ಹಚ್ಕೊಂಡ್ಬಿಡ್ತಾರೆ. 2 ಡ್ರಾಪ್ಸ್ನ ಹಚ್ಕೊಂಬಿಟ್ಟು ಬಿಡ್ತಾರೆ. ಕಡಿಮೆ ಅಂತಂದರೆ 4-5 ಡೇಸಲ್ಲಿ ಕ್ಲಿಯರ್ ಆಗುತ್ತೆ. ದಯವಿಟ್ಟು ಯಾವುದೇ ಕ್ಯೂರ್ ಮಾಡ್ಕೊಬೇಕು ಅಂತ ಅಂದರೆ ಟಕ್ ಅಂತ ಹಾಕಿ 5 ನಿಮಿಷಕ್ಕೆ ವಾಸಿ ಆಗೋದು ಯಾವತ್ತೂ ನ್ಯಾಚುರಲ್ ಅಲ್ಲ, ಯಾವತ್ತೂ ಲಾಸ್ಟ್ವರೆಗೂ ಉಳಿಯಲ್ಲ. ನಮಗೆ ಯಾವುದೇ ಥರದ ಬೆನಿಫಿಟ್ ನಿಜ ಬರಲ್ಲ. ಆಮೇಲೆ ನಾವು ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳಿಗೆ ಏನು ಮಾಡ್ತೀವಿ, ಹುಟ್ಟಿದ ತಕ್ಷಣವೇ ಮಗುಗೆ ಯಾಕೆ ಎಣ್ಣೆ ಸ್ನಾನ ಮಾಡಿಸ್ಬೇಕು? ಮೇಯ್ನ್ ಇಂಪಾರ್ಟೆಂಟು ಆಯಿಲು, ಅಭ್ಯಂಗನ ಅಂತ ಹೇಳಿ ನಾವು ಈ ಯುಗಾದಿ ಹಬ್ಬ ಬಂದಾಗ ಯಾಕೆ ಹೇಳ್ತಾರೆ? ಈಗ ಮೊನ್ನೆ ತಾನೇ ಹೋಯ್ತು, ನಾವೆಲ್ಲ ಎಣ್ಣೆ ಸ್ನಾನ ಮಾಡಿದ್ವಿ, ಕರೆಕ್ಟಾ? ಯಾಕೆ ಮಾಡಬೇಕು? ಆಮೇಲೆ ಈಗ ಅವಾಗೆಲ್ಲ ಗರಡಿಗೆ ಹೋಗ್ಬಿಟ್ಟು ಗರಡಿಲಿ ಯುದ್ಧ ಏನು ಅವರು ಗರಡಿಲಿ ಮಾಡಬೇಕಾದ್ರೆ ಅವರು ಎಣ್ಣೆ ಹಚ್ಕೊಂಡು ಮಾಡ್ತಾರೆ. ಯಾಕೆ? ಮಜಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಬಾಡಿ ಗಟ್ಟಿ ಆಗೋಕ್ಕೆ, ಸದೃಢವಾಗಿ ಬಾಡಿ ಮಾಡ್ಕೊಬೇಕು, ನಾನು ಸದೃಢವಾಗಿ ಕಾಣಬೇಕು ಅಂತ ಅಂದರೆ ಈ ಆಯಿಲು ಮೇಯ್ನ್ ಇಂಪಾರ್ಟೆಂಟು. ಸರ್, ಈಗ ನಾನು ಬೆಳಗ್ಗೆ ಜಿಮ್ಮಿಗೆ ಹೋಗ್ತೀನಿ, ಈ ಎಣ್ಣೆನ ಹಚ್ಕೊಂಡೆ ನಾನು ಜಿಮ್ಮಿಗೆ ಹೋಗೋದು. ಯಾಕೆಂದರೆ ನಮಗೆ ಬರುವಂತಹ ಬೆವರು ಏನು ಸ್ವೆಟ್ ಆಗ್ತೀವಿ, ಆ ಸ್ವೆಟ್ ಆಗೋದು ಈ ಆಯಿಲ್ ಜೊತೆ ಮಿಕ್ಸ್ ಆಗಬೇಕು. ಆವಾಗ ಸ್ಕಿನ್ನು ಯಾವುದೇ ಥರದ ಕೆಮಿಕಲ್ ಬರಲ್ಲ. ಕೆಲವಷ್ಟು ಜನ ಹೇಳ್ತಾರೆ, ನೀನು ಜಿಮ್ಮಿನ ಬಂದು ಗಬ್ಬು ವಾಸನೆ ಹೊಡಿತಾ ಇದೆಯಾ, ಸ್ನಾನ ಮಾಡಿಲ್ಲ, ಆಮೇಲೆ ಎಷ್ಟು ಬ್ಯಾಕ್ಟೀರಿಯಾ ಇದೆಯೋ, ದೂರ ಹೋಗು ಅಂತ ಇರ್ತಾರೆ. ಅದೇ ನೀನು ಆಯಿಲ್ನ ಹಚ್ಕೊಂಡೋಗಿ ಚೆನ್ನಾಗಿ ವರ್ಕೌಟ್ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ಪ್ರಾಣಾಯಾಮ ಆಗಿರ್ಬೋದು, ಎಷ್ಟೋ ಏಜ್ ಅವರು ಇವಾಗ ಯೋಗಗಳನ್ನ ಮಾಡ್ತಾರೆ. 1,000 ಜನ ಕಡಿಮೆ ಅಂದರೆ 45 ಏಜಿಂದ 70 ಏಜ್ ಆಗಿದವರು ಆಯಿಲ್ನ ಹಚ್ಕೊಂಡು ಹೋಗ್ಬಿಟ್ಟು ಏನು ಯೋಗ ಮಾಡ್ಕೊಂಬಿಟ್ಟು ಬರ್ತಾರೆ. ಅವ್ರು ಹೇಳೋದಿಷ್ಟೇ, ಅಮ್ಮ ನೀನೇನೋ ಮಾಡಿದೆಯಲ್ಲ ಒಂದು ಎಣ್ಣೆ, ಅದನ್ನು ಕಳಿಸ್ಕೊಡಮ್ಮ ಅಂತ ಹೇಳ್ತಾರೆ. ನನಗೆ ಖುಷಿ ಆಗುತ್ತೆ. ಬೆಂಗಳೂರಲ್ಲಿ ಅದ್ರದ್ದು ಒಂದು ಇದೆ ಬೆಟಾಲಿಯನ್ಸ್ ರುದ್ರರು ಇದನ್ನೆಲ್ಲ ಹಚ್ಕೊಂಡು ಅವರು ವ್ಯಾಯಾಮ ಮಾಡ್ಕೊಂಡು ಬರ್ತಾರಂತೆ ಪಾರ್ಕಿಗೆ ಹೋಗಿ. ಆಮೇಲೆ ಬಂದು ಸ್ನಾನ ಮಾಡ್ತಾರೆ. ಅವ್ರಿಗೆ ಯಾವುದೇ ಥರದ ಕೆಮಿಕಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಏನು ಪೊಲ್ಯೂಷನ್ ಇದೆ ಅದೆಲ್ಲ ಎಣ್ಣೆ ಮೇಲೆ ಬಂದಿರುತ್ತೆ. ನೀವು ಸ್ನಾನ ಮಾಡಿದ ತಕ್ಷಣ ತುಂಬ ರಿಫ್ರೆಶ್ ಆಗಿ ಹೋಗ್ಬಿಡ್ತೀರ. ಆವಾಗ ನಿಮ್ಮ ಸ್ಕಿನ್ಗೆ ಡಿಸೀಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಆಮೇಲೆ ಯಾರು ಒಬ್ಬ ಅಂದವಾಗಿ ಕಾಣಬೇಕು ಅಂತ ಅಂದರೆ ಮೇಯ್ನ್ ಅಭ್ಯಂಗನ ಮೇನ್ ಇಂಪಾರ್ಟೆಂಟ್. ಕೆಲವಷ್ಟು ಜನದೊಂದು ಮೂಢನಂಬಿಕೆ ಇದೆ, ನಾನು ತುಂಬ 10,000 ರೂಪಾಯಿನ ಪ್ರಾಡಕ್ಟ್ನ ತೊಗೊಂಬಂದು ಹಚ್ಚಿದ ತಕ್ಷಣ ನಾನು ತುಂಬ ಚೆನ್ನಾಗಾಗ್ಬಿಡ್ತೀನಿ. ರಿಯಲಿ ಸುಳ್ಳು ಅದು. ನಾವು ನ್ಯಾಚುರಲ್ಲಾಗಿ ಏನು ಇಂಟೆಕ್ಟ್ ಮಾಡ್ತೀವಿ, ನ್ಯಾಚುರಲ್ಲಾಗಿ ಏನನ್ನ ಹಚ್ತೀವಿ, ಅದರಿಂದ ನೀವೆಷ್ಟು ಅಭ್ಯಾಸ ಮಾಡ್ಕೊತೀರಾ. ಇದನ್ನು ಡೈಲಿ 30 ಡೇಸ್ ಹಚ್ಚಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ, ಎಷ್ಟೇ ಕಲರ್ ಬ್ಲ್ಯಾಕ್ ಇದ್ದವರು ನೀವು ಹುಟ್ಟು ಬಣ್ಣ ಏನಿರುತ್ತೆ ಆ ಕಲರ್ ಬರುತ್ತೆ. ಇವತ್ತಿಗೆ ಆ್ಯಕ್ಚುಲಿ 3000 ಮೆಂಬರ್ಸು ಆಯಿಲ್ನ ಯೂಸ್ ಮಾಡ್ತಿದ್ದಾರೆ. ಇನ್ನೂ ಸೋಪ್ ಬೇಡ ನನಗೆ, ತುಂಬ ಇನ್ನೂ ಇಂಟೆಕ್ಕಾಗಿ ಡೀಪಾಗಿ ಹೋಗ್ತೀನಿ ಅಂತ ಅಂದರೆ ಆಯುರ್ವೇದಿಕ್ಕಾಗಿ ಕಡಲೆ ಹಿಟ್ಟು ತಗೊಳ್ಳಿ. ಅದಕ್ಕೆ ಇದು ಏನು ರೋಸ್ಮೆರಿ ರೋಸ್ ವಾಟರ್ ಬರುತ್ತೆ. ನೀವು ರೋಸ್ ವಾಟರ್ನ ಅದಕ್ಕೆ ಆ್ಯಡ್ ಮಾಡಿ ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಎಣ್ಣೆನ ಸ್ನಾನ ಎಣ್ಣೆ ಹಚ್ಚೆಲ್ಲ ಆದಮೇಲೆ, ಇಲ್ಲ ಜಿಮ್ಗೆ ಹೋಗಿ ಬಂದಮೇಲೆ, ಇಲ್ಲ ನಾನು 10 ಮಿನಿಟ್ಸು ಮನೆ ವರ್ಕು ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸ್ನಾನ ಮಾಡುವಾಗ ಕಡಲೆ ಹಿಟ್ಟಿಗೆ ರೋಸ್ ವಾಟರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನಾನ ಮಾಡಿದ್ರಿ ಅಂತ ಅಂದರೆ ನಿಮ್ಮ ಕಲರ್ ಯಾಕೆ ಬರಲ್ಲ ನಾನು ಚಾಲೆಂಜ್ ಮಾಡ್ತೀನಿ. ವೈಟ್ ಹೇರ್ಸ್ನ ಕಡಿಮೆ ಮಾಡ್ಕೋಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಕೆಮಿಕಲ್ ಡೈ ಹಾಕ್ಬಿಟ್ಟು ಆ ಡೈ ಬಂದು ಇಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದು ಅವ್ರಿಗೆ ಗೊತ್ತಾಗಿರಲ್ಲ, ಏನಂದರೆ ನನಗೇನೋ ಡಿಸೀಸ್ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಈ ಹೆಣ್ಮಕ್ಳಿಗೆ ಪ್ಯಾಚ್ ಬರೋದು ಎಲ್ಲಿ ಅಂತ ಅಂದರೆ ಹೇರ್ ಡೈ ಹಾಕೋದ್ರಿಂದ. ಆಗ ಆ ಹೆಣ್ಮಕ್ಳು ಏನು ಮಾಡಬೇಕು ಅಂತ ಅಂದರೆ ಈ ಆಯಿಲ್ ನಾನು ಈಗ ತೋರಿಸ್ದೆ, ಹೇರ್ ಆಯಿಲು, ಈ ಥರದ ನ್ಯಾಚುರಲ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಹೇರ್ ಡೈ ಹಾಕಿದ್ರು ಆ ನ್ಯಾಚುರಲ್ ಆಯಿಲ್ನ ಯೂಸ್ ಮಾಡಿದ್ರೆ ನಿಮಗೆ ಇಲ್ಲಿ ಸ್ಕಿನ್ನಲ್ಲಿ ಏನೇ ಕಾರಣ ಡಿಸೀಸ್ ಬರಲ್ಲ. ಮತ್ತು ನೀವು ಇಲ್ಲಿ ಹಚ್ಚಿರೋ ಪಿಗ್ಮೆಂಟೇಷನ್ ಏನಿದೆ ಮತ್ತು ಸ್ಕಿನ್ನಿಗೆ ಬಂದಿರೋ ಕೆಮಿಕಲ್ ಏನಿದೆ ಅದು ಹೋಗಬೇಕು ಅಂದರೆ ಇದರಿಂದ ಕಡಿಮೆ ಅಂತಂದರೆ 30 ಡೇಸ್ ಕ್ಲೀನಪ್ ಆಗಬೇಕು. ಒಬ್ಬೊಬ್ಬ ಮನುಷ್ಯ 30 ಡೇಸ್ ಕ್ಲೀನ್ ಮಾಡ್ಕೊಬೇಕು ಅವನ ಬಾಡಿನ. ಸರ್, ಇದು ಪೈನ್ ಆಯಿಲು. ಇದನ್ನು ಮಾಡೋ ಉದ್ದೇಶ ಏನು ಅಂತ ಅಂದರೆ, ನಾನು ಒನ್ ಡೇ ಏನು ಮಾಡಿದೆ, ಮಗಳಿಗೆ ನಾರ್ಮಲ್ ಬಾಂಬ್ ಬರುತ್ತೆ, ಪೈನ್ ರಿಲೀಫ್ ಬಾಂಬ್ ಬರುತ್ತೆ. ಓಕೆ, ನೀವು ನೋಡಿದ್ದೀರಾ, ನಾವು ಹಳೆ ಕಾಲದಲ್ಲೆಲ್ಲ ತುಂಬ ತಲೆನೋವು ಬಂತು ಅಂತ ಅಂದರೆ ಅದನ್ನು ಹಿಂಗೆ ಹಾಕ್ಕೊಂಡ್ಬಿಟ್ಟು ಮಲಗಿದ್ರೆ ಗುಡ್, ಓಕೆ ನಮಗೆ ರಿಲೀಫ್ ಆಗುತ್ತೆ ಅನ್ನೋದು ಒಂದು ತಲೆಯಲ್ಲಿತ್ತು. ನಾನೇನು ಮಾಡಿದೆ, ನನ್ನ ಮಗಳಿಗೆ ಏನು ಮಾಡಿದೆ, ಪೈನ್ ರಿಲೀಫ್ದು ಚಿಕ್ಕಮ್ಮನ ಮಕ್ಕಳು ಎಲ್ಲ ಬಂದಿದ್ದರು. ಸ್ವಲ್ಪ ಭಾಳ ಮಕ್ಕಳು ಸ್ವಿಮ್ ಮಾಡಿಬಿಟ್ಟು ಶೀತ ಆಗೋಗ್ಬಿಡ್ತು. ಓಕೆ ಅಂತ ಅಂದ್ಬಿಟ್ಟು ಶೀತ ಆಯ್ತಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ಜ್ವರ ಬರೋ ಟೈಪಲ್ಲಿ ಆಗಿಬಿಟ್ಟಿತ್ತು ಆಲ್ರೆಡಿ. ಎಲ್ಲ ಶೀತ ಕೆಮ್ತಾಯಿದ್ರು. ಮನೆಗೆ ಬಂದು ಸ್ವಿಮ್ಮಿಂಗ್ ಆಡ್ಬಿಟ್ಟಾದ ತಕ್ಷಣ ಹಿಂಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಹಣೆಗೆ ಎಲ್ಲರಿಗೂ ಹಚ್ಚಿದೆ ಆಯಿತು. ಅದೆಲ್ಲ ಆದಮೇಲೆ ಊಟ ಎಲ್ಲ ಆಗಿ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಬರ್ನ್ ಆಗಿಬಿಟ್ಟಿದೆ ಸ್ಕಿನ್ನು. ನೀವು ಜಾಸ್ತಿ ಹಚ್ಚಿದಂಗೆ ಏನಾಗುತ್ತೆ, ಸ್ಕಿನ್ನು ಫುಲ್ ಬರ್ನ್ ಆಗೋಗ್ಬಿಡುತ್ತೆ, ಆ ಜಾಗ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ನೀವು ಚೆನ್ನಾಗಿ ಅಬ್ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಅದನ್ನು ಹಚ್ಚೋಕ್ಕಿಂತ ಮುಂಚೆ ಒಂದು ಲೈಟಾಗಿ ಹಚ್ಚಿದ್ರೆ ಓಕೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಚ್ಚಿದ್ರಿ ಅಂತಲೇ ಸ್ಕಿನ್ನು ಬರ್ನ್ ಆಗೋ ಥರಕ್ಕೆ ಆಗೋಗ್ಬಿಡುತ್ತೆ. ಅದು ಹೇಗಿತ್ತು ಏನೋ ನನಗೂ ಗೊತ್ತಿಲ್ಲ. 2 ಮಕ್ಕಳಿಗೆ ಇರೋ ಸ್ಕಿನ್ ನ್ಯಾಚುರಲ್ ಸ್ಕಿನ್ನು, ಪಾಪ ತುಂಬ ಸಾಫ್ಟ್ ಸ್ಕಿನ್ ಇರುತ್ತೆ. ಆ ಸ್ಕಿನ್ ಏನಾಗ್ಬಿಡ್ತು, ಫುಲ್ಲು ಮಕ್ಕಳಿಗೆ ಬರ್ನ್ ಥರ ಆಗೋಗ್ಬಿಡ್ತು.
ಬಟ್ ಆ್ಯಕ್ಚುಲಿ ತಂದೆ ತಾಯಿಗೆ ಅದು ಒಂದು ಖುಷಿ ಏನು ಬೇಜಾರಿರುತ್ತೆ ಅಂದರೆ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದಿರುತ್ತೆ. ನನಗೆ ಒಂದು ಟೈಮಲ್ಲಿ ತುಂಬ ಬೇಜಾರಾಗಿ ಹೋಗ್ಬಿಡ್ತು. ಏನಪ್ಪ ಮಕ್ಕಳುಗಳು ಆಟಾಡೋಕ್ಕೆ ಅಂತ ಬಂದುಬಿಟ್ಟು ಇದು ಒಂದು ಬಾಂಬಿಂದ ನಮ್ಮ ಮಕ್ಕಳಿಗೆ ಹಿಂಗಾಗೋಯ್ತಲ್ಲ ಅನ್ನೋದೊಂದು ಬೇಜಾರಾಯಿತು. ಕೆಮಿಕಲ್ ಯೂಸ್ ಮಾಡಿರಬಾರ್ದು, ಏನೇ ಕಾರಣಕ್ಕೂ ಸೈಡ್ ಎಫೆಕ್ಟ್ಸ್ ಆಗಬಾರ್ದು. ಆ ಹಚ್ಚಿದ ತಕ್ಷಣ ನಮ್ಮ ಸ್ಕಿನ್ಗೂ ಒಳ್ಳೆಯದಾಗಬೇಕು, ಪೇಯ್ನು ರಿಲೀಫ್ ಆಗಬೇಕು. ಈ ಒಂದು ಕಾನ್ಸೆಪ್ಟ್ನ ಉದ್ದೇಶನ ಇಟ್ಕೊಂಡ್ಬಿಟ್ಟು ನಾನು ಆ್ಯಕ್ಚುಲಿ ಕೆಲವಷ್ಟು ಆಯುರ್ವೇದಿಕ್ ಡಾಕ್ಟರ್ಸ್ನ ನೋಡಿ, ಒಬ್ಬರು ಸೈಂಟಿಸ್ಟ್ ನವೀನ್ ಅಂತ ಇದ್ದಾರೆ ನಮ್ಮ ಕಂಪ್ನಿಲೇ, ಅವ್ರದ್ದು ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಾನು ಒಂದು ಆಯಿಲ್ನ ರೆಡಿ ಮಾಡಬೇಕು ಅಂತ ಯೋಚನೆ ಆಯಿತು. ಆವಾಗ ಅವ್ರು ಹೇಳಿದ್ರು ಎಳ್ಳೆಣ್ಣೆನ ಯೂಸ್ ಮಾಡಬೇಕು ಅಂತ. ಎಳ್ಳೆಣ್ಣೆನ ನಾವೇ ಕೊಟ್ಟು ನಾವೇ ಬೇರೆಯವ್ರ ಹತ್ರ ಎಳ್ಳನ್ನು ಬೆಳೆಸಿಸಿ ಅದನ್ನು ಬೆಳವಣಿಗೆ ಮಾಡಿಸಿ ಆ ಎಳ್ಳನ್ನು ತೊಗೊಂಬಂದು ಅದರಲ್ಲಿ ಎಣ್ಣೆ ತೆಗೆದುಬಿಟ್ಟು ಈ ಆಯಿಲ್ಗೆ ಕೊಕೊನಟ್ ಆಯಿಲ್ನ ಇಷ್ಟು % ಅಂತ ಆ್ಯಡ್ ಮಾಡಿ ಕೆಲವಷ್ಟು ಆಯುರ್ವೇದಿಕ್ ಪಿಪ್ಪಲಿ, ಕಾಡು ಶುಂಠಿ ಅದೆಲ್ಲ ಪೌಡರ್ ಮಾಡಿ ಅದನ್ನು ಆ್ಯಡ್ ಆನ್ ಮಾಡಿ, ಆಮೇಲೆ ನೀಲಗಿರಿ, ಮೇಯ್ನ್ ಕಾನ್ಸೆಪ್ಟ್ ನೀಲಗಿರಿ, ಅದನ್ನು ಇದಕ್ಕೆ ಆ್ಯಡ್ ಆನ್ ಮಾಡಿ ನಿಮ್ಮ ಸ್ಕಿನ್ಗೂ ಫಸ್ಟ್ ಇತ್ತು ಗೋಮೂತ್ರನ ಏನು ಮಾಡ್ತಿದ್ರು ಮನೆಗೆಲ್ಲ ಚೆಲ್ಲೋರು. ಹೌದು. ಆಮೇಲೆ ಕೆಲವಷ್ಟು ಜನ ಶುಗರ್ ಕಡಿಮೆ ಆಗಲಿ ಅಂತ ಹೇಳಿ ಈಗಲೂ ಗೋಮೂತ್ರನ ಕುಡಿತಾರೆ. ಓಕೆ, ನಾನು ಏನು ಮಾಡಿದೆ, ಇದನ್ನು ಒಂದು ಸಲ ಅವಾಗ ಹಿಂದಿನ ಕಾಲದಲ್ಲೆಲ್ಲ ಗೋಮೂತ್ರನ ಮೈ ಮೇಲೆ ಹಿಂಗೆ ಚೆಲ್ಬಿಡೋರು, ಏನೇ ಕರ್ಮಗಳಿದ್ರೂ ಹೋಗಲಿ ಅಂತ. ಇದಕ್ಕೆ 2% ಗೋಮೂತ್ರನೂ ಹಾಕಿ ಒಂದು ಮಕ್ಕಳಿಗೆ ಹಚ್ಚಲಿ, ಇನ್ನೊಬ್ರಿಗೆ ಹಚ್ಚಲಿ, ವಯಸ್ಸಾದವ್ರಿಗೆ ಹಚ್ಚಿ, ಯಾರಿಗೆ ಹಚ್ಚಿದ್ರೂ ನಿಮಗೆ ಪೇಯ್ನ್ ಕಡಿಮೆ ಆಗಬೇಕು. ನೀಲಗಿರಿ ಅದು ಲೀವ್ಸಿಂದ ಎಕ್ಸ್ಟ್ರಾಕ್ಟ್ ಆಗೋದು. ಆ ನೀಲಗಿರಿ ಮರದಿಂದ ಬಂದಿರೋಂಥ ಎಣ್ಣೆ ನಮ್ಮ ನರ್ವ್ಸ್ಗಳಲ್ಲೂ, ನಿಮ್ಮ ನರ್ವ್ಸ್ಗಳಲ್ಲಿ ಏನೇ ಪೇಯ್ನ್ ಇದ್ರೂ, ಬಾಡೀಲಿ ಏನೇ ಪೇಯ್ನ್ ಇದ್ರೂ ಆ ಬಾಡಿ ಪೇಯ್ನ ರಿಲೀಫ್ ಮಾಡಾಕ್ಬಿಡುತ್ತೆ 2 ಸೆಕೆಂಡಿಗೆ. ಆ ಥರದ ಒಂದು ಪೇಯ್ನ ಮಾಡಬೇಕು ಅಂತ ಹೇಳಿ ಕೆಲವೊಂದು 4-5 ಥರದ ಬೇರ್ಗಳನ್ನ ಯೂಸ್ ಮಾಡಿ ಈ ಪೇಯ್ನ್ ಆಯಿಲ್ನ ರೆಡಿ ಮಾಡಿದೆ. ಈ ಪೇಯ್ನ್ ಆಯಿಲ್ನ ರೆಡಿ ಮಾಡಾದಮೇಲೆ ಕಡಿಮೆ ಅಂತಂದರೆ 500 ಮೆಂಬರ್ಸ್ಗೆ ಫ್ರೀಯಾಗಿ ಕೊಟ್ವಿ. ಈ ಪೇಯ್ನ್ ಆಯಿಲ್ನ ಯೂಸ್ ಮಾಡಿ ನಿಮ್ಮ ರಿವ್ಯೂಸ್ನ ಹೇಳಿ ಅಂತ ಹೇಳಿ. ಕಡಿಮೆ ಅಂತಂದರೆ 500 ಜನ ಇದನ್ನು ಯೂಸ್ ಮಾಡಿ, ಜಾಸ್ತಿ ವಯಸ್ಸರು, ಆಮೇಲೆ ಮಕ್ಕಳುಗಳು, ಈ ಕಾಲು ನೋವಾಗಿರುತ್ತೆ ಮಕ್ಕಳುಗಳಿಗೆ, ಆಟಾಡಿ ಸುಸ್ತಾಗಿರುತ್ತೆ, ಅವರಿಗೆ ರಾತ್ರಿ ಹಚ್ಬಿಟ್ಟು ಮಲಗಿಸ್ಬಿಡ್ತಾರೆ. ಈಗ ವಯಸ್ಸಾದವ್ರಿಗೆ ಎವ್ರಿ ಡೇ ಬೇಕು. ನೀವು ಹೆಂಗೆ ಚೆನ್ನಾಗಿದ್ರೂ ಎವ್ರಿ ಡೇ ಪೇಯ್ನ್, ಕಾಲು ಪೇಯ್ನು, ಬೆನ್ನೋವು ಏನೇ ಇರುತ್ತೆ. ಆಮೇಲೆ ಈ ಗೃಹಿಣಿಯರಿಗೆ ಏನಾಗುತ್ತೆ ಅಂದರೆ ಬಾಂಬ್ ಹಚ್ಚಿದ ತಕ್ಷಣ ಅದು ಲಾಸ್ಟ್ ಟೈಮ್ವರೆಗೂ ರಿಲೀಫ್ ಇಲ್ಲ. ಸರ್ ಇವಾಗ ನಾನು ಒಂದು ಪೇಯ್ನ್ದು ಏನೋ ಹಚ್ತೀವಿ, ಇನ್ನು 3 ದಿವ್ಸಕ್ಕೆ ಮತ್ತೆ ಅದೇ ಪೇಯ್ನ್ ಅಲ್ಲೇ ನೋವಾಗ್ತಾ ಇರುತ್ತೆ. ಇದು ಖಚಿತ, ಇದು ಟಕ್ ಅಂತ ಅದು ವಾಸಿ ಆಗೋಲ್ಲ. ಬಟ್ ಆದರೆ ನಮ್ಮ ಪೇಯ್ನ್ ಆಯಿಲಲ್ಲಿ ನೀವು ಹಚ್ಚಿದ ತಕ್ಷಣವೇ ಕಡಿಮೆ ಅಂತ ಅಂದರೆ ಒಂದು 20 to 30 ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ಪೇಯ್ನ್ ರಿಲೀಫ್ ಆಗೋಗ್ಬಿಡುತ್ತೆ. ಹಚ್ಚಿ ಒಂದು 10 ಮಿನಿಟ್ಸ್ ಬಿಡಬೇಕು, ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಡಬೇಕು. ಈಗ ನೀವು ಎಲ್ಲೋ ಪೇಯ್ನ್ ಇರುತ್ತೆ, ಆ ಪೇಯ್ನ್ ಆಗಿದ್ದ ಜಾಗಕ್ಕೆ ಹಚ್ಚೋದು, 10 ಮಿನಿಟ್ಸ್ ಬಿಟ್ಬಿಡೋದು, 10 ಮಿನಿಟ್ಸ್ ಬಿಟ್ಬಿಟ್ಟು ಬಿಸಿ ನೀರಲ್ಲಿ ಉಯ್ದ್ರಿ ಅಂತ ಅಂದರೆ ನಿಮ್ಗಿರೋ ಪೇಯ್ನು ಕಡಿಮೆ ಆಗೋಗ್ಬಿಡುತ್ತೆ. ಮತ್ತು ಕೆಲವಷ್ಟು ನರಗಳ ದೌರ್ಬಲ್ಯದಿಂದ ಇದು ಮಾಡ್ತಾ ಇರ್ತಾರೆ, ಅಂದರೆ ಶಕ್ತಿನೇ ಇರಲ್ಲ, ಕಾಲಲ್ಲೇ ಶಕ್ತಿ ಇರಲ್ಲ. ಈಗ ಕೈ, ನಾನು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಮಾಡ್ತಿರ್ತೀನಿ, ಆ ಕೈಯಲ್ಲಿ ಶಕ್ತಿನೇ ಇರಲ್ಲ, ಬಟ್ ಆದರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ಅವ್ರದ್ದೊಂದು ಕಾನ್ಸೆಪ್ಟ್ ತಲೆಯಲ್ಲಿರುತ್ತೆ. ಅಂಥವರು ಈ ಆಯಿಲ್ನ ಚೆನ್ನಾಗಿ ಹಚ್ಚಿ ಚೆನ್ನಾಗಿ ಬಾಡಿಗೆ ಮಸಾಜ್ ಮಾಡಿದ್ರು ಅಂತ ಅಂದರೆ ಆ ನರ ದೌರ್ಬಲ್ಯ ಅವ್ರಿಗೆ ಗೊತ್ತಾಗ್ದಂಗೆ ಕಡಿಮೆ ಆಗೋಗ್ಬಿಡುತ್ತೆ. ಆಮೇಲೆ ಹೆಣ್ಮಕ್ಳುಗಳು ಬಜ್ಜು ಬಂದುಬಿಟ್ಟಿರುತ್ತೆ, ಈ ಕಾಲ ಹತ್ರ ತುಂಬ ಬಜ್ಜು ಬಂದುಬಿಡುತ್ತೆ, ಕೈ ಹತ್ರ ತುಂಬ ಬಜ್ಜು ಬಂದಿರುತ್ತೆ, ಅದನ್ನು ಇಳ್ಸೋಕ್ಕಾಗ್ತಾರಲ್ಲ, ಪೇಯ್ನ್ ಆಗ್ತಾಯಿರುತ್ತೆ. ಇದನ್ನು ಹಚ್ಚಿ ಒಂದು 3 ಸಲ ನೀವು ಎಣ್ಣೆ ಸ್ನಾನ ಮಾಡಿದ್ರಿ ಅಂತ ಅಂದರೆ ನಿಮಗೆ ಅಲ್ಲಿರೋ ಬಜ್ಜು ಹೋಗ್ಬಿಡುತ್ತೆ, ಪೇಯ್ನು ಕಡಿಮೆ ಆಗಿಬಿಡುತ್ತೆ. ಆ ಥರದ ರಿಸಲ್ಟು ಎಷ್ಟೋ ಜನದ ರಿಸಲ್ಟ್ನ ನಾವು ಇಲ್ಲಿ 6 ಮಂತಲ್ಲಿ ನೋಡಿದ್ದೀವಿ. ನಾನು ಸ್ಟಾರ್ಟಿಂಗಿಂದಲೂ ಹೇಳ್ಕೊಂಬರ್ತಿದ್ದೀನಿ, ಎಷ್ಟೇ ನ್ಯಾಚುರಲ್ಲಾಗಿ ಇಂಟೆಕ್ಟ್ ಮಾಡ್ತೀರಾ, ನ್ಯಾಚುರಲ್ಲಾಗಿ ಯೂಸ್ ಮಾಡ್ತೀರಾ, ಅದು ಲಾಂಗ್ ಟೈಮ್ವರೆಗೂ ಬರುತ್ತೆ. ಲಾಂಗ್ ಟೈಮ್ ಅಂದರೆ ನಿಮಗೆ ಪೇಯ್ನು ಇವತ್ತು ಹಚ್ಚಿ ಏನಾದ್ರು ನಾಳೆ ಬೆಳಗ್ಗೆ ಕಡಿಮೆ ಆಯಿತು ಅಂದರೆ ಅದು ಮತ್ತೆ ನಾಡ್ದು ಬಂದೇ ಬರುತ್ತೆ ಅಂತ, ಅದು ಪಕ್ಕಾ ಫಿಕ್ಸು. ನಾವು ರೈತರು ಕೆಲಸ ಮಾಡಿ ಬರ್ತೀವಿ, ತುಂಬ ಕಾಲು ಪೇಯ್ನ್ ಆಗಿರುತ್ತೆ, ಜಸ್ಟ್ ಅದನ್ನು ಹಚ್ಕೊಂಡ್ಬಿಟ್ಟು ಕೆಳಗೆ ಕವರ್ ಹಾಕೊಂಡು ಮಲ್ಕೊಂಬಿಡ್ತೀವಿ, ಬೆಳಗ್ಗೆ ಎದ್ದೇಳೋತ್ತಿಗೆ ಏನು ಗೊತ್ತಿರಲ್ಲ. ಸ್ನಾನ ಮಾಡಿದ ತಕ್ಷಣ ಆಹಾ ಎಂಥದ್ದಾಗುತ್ತೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ಕಣಮ್ಮ ನೀನು ಇಂಥದ್ದೊಂದು ಪ್ರಾಡಕ್ಟ್ ಮಾಡಿರೋದು ಅಂತ. ಇವತ್ತು ನಾನು ನನ್ನ ಪ್ರಾಡಕ್ಟು ಅಂತ ಹೇಳ್ತಾ ಇಲ್ಲ, ಇಷ್ಟು ಜನಕ್ಕೆ ನೋವನ್ನು ಕಡಿಮೆ ಮಾಡಿದ್ದೆಲ್ಲ ಅದು ನನ್ನ ಹೆಮ್ಮೆ ಅಂತ ನಾನು ಅಂದ್ಕೊತೀನಿ. ಬಟ್ ನ್ಯಾಚುರಲ್ ಯಾವತ್ತೂ ಜನ ಯೋಚನೆ ಮಾಡ್ಬೇಕಾದಂತಂದರೆ ನಿಧಾನ ಟೈಮ್ ಆದ್ರೂ, ನಿಧಾನ ರಿಸಲ್ಟ್ ಕೊಟ್ಟರು ನಿಮಗೆ ಬೇಗ ಬೆನಿಫಿಟ್ನ ಕೊಟ್ಬಿಡುತ್ತೆ. ಇದು ಆ್ಯಕ್ಚುಲಿ ನಮಗೆ ಒಂದು ಕಾನ್ಸೆಪ್ಟ್ ಇದ್ದಿದ್ದೇನೆಂದರೆ ಈಗೆಲ್ಲ ಫಾಸ್ಟ್ ಗ್ರೋತ್ ಬೇಕು, ಫಾಸ್ಟ್, ಇದು ಯಾರಿಗೂ ತಾಳ್ಮೆ ಇಲ್ಲ, ಬೇಗ ಎಲ್ಲ ಕೆಲಸಗಳಾಗಬೇಕು. ಈ ಥರ ಇದ್ದವ್ರಿಗೆ ನಿಮಗೆ ಬರೀ ಒಂದು ½ ಅನ್ ಅವರ್ಗೆ ನೋವು ಕಡಿಮೆ ಮಾಡೋವಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿ ಪೇಯ್ನ್ ಆಯಿಲ್ನ ಮಾಡಿದ್ದೀವಿ. ಅಂತಹ ಒಂದು ಪೇಯ್ನ್ ಆಯಿಲ್ ನಮ್ಮ ಸ್ವದೇಶಿ ದೇಶದಲ್ಲಿ ನಿಮಗೋಸ್ಕರ ಇದೆ.